ಆಸ್ತಿಗಾಗಿ ಮಲತಾಯಿ ಬಾಯ್ ಫ್ರೆಂಡ್ ಜೊತೆ ಸೇರಿಕೊಂಡು ಮೋಸ. ಇವಳು ಮಾಯಾ ಅಂತ. ಮಾಯಾ ತನ್ನ ಲವ್ವರ್ ಹತ್ತಿರ ಹೋಗಿ ಸದ್ಯದಲ್ಲೇ ನಮ್ಮ ಪ್ಲಾನ್ ಸಕ್ಸಸ್ ಆಗಲಿದೆ, ಇನ್ಮೇಲೆ ನಾವು ಶಾಶ್ವತವಾಗಿ ಒಂದಾಗಬಹುದು ಅಂತ ಹೇಳಿ ಅವನ ಜೊತೆ ಸ್ವರ್ಗ ಸುಖ ಕಾಣುತ್ತಾಳೆ. ಕತೆ ಈಗ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತದೆ. ಇವನು ಕಬೀರ್ ಅಂತ. ಕಬೀರ್ನ ಮೊದಲ ಹೆಂಡತಿ ತೀರಿ ಹೋದರೆ ಅವಳಿಂದ ನಿಶಾ ಎನ್ನುವ ಹೆಣ್ಣು ಮಗಳಿರುತ್ತಾಳೆ. ಹಾಗಾಗಿ ಕಬೀರ್ ನಿಶಾಳನ್ನು ನೋಡಿಕೊಳ್ಳಲು ಮಾಯಾಳನ್ನು ಎರಡನೇ ಮದುವೆ ಮಾಡಿಕೊಂಡಿರುತ್ತಾನೆ. ಇನ್ನು ಮಾಯಾ ನಿಶಾಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದರಿಂದ ಖುಷಿಯಾದ ಕಬೀರ್, ನಿನ್ನಿಂದ ನಮ್ಮ ಜೀವನದಲ್ಲಿ ಮತ್ತೆ ಖುಷಿ ಬಂದಿದೆ ಅಂತ ಹೇಳಿ ಅವಳೊಂದಿಗೆ ಸ್ವರ್ಗ ಸುಖ ಕಾಣುತ್ತಾನೆ. ಮರುದಿನದಿಂದ ಒಂದು ವಾರ ನಿಶಾಳ ಕಾಲೇಜಿಗೆ ರಜೆ ಇದ್ದು, ನಿಶಾ ಪಿಕ್ನಿಕ್ಗೆ ಮನಾಲಿಗೆ ಹೋಗೋಣ, ಜೊತೆಯಲ್ಲಿ ನನ್ನ ಬಾಯ್ ಫ್ರೆಂಡ್ ಸೂರಜ್ ಕೂಡ ಬರುತ್ತಿದ್ದಾನೆ, ನಾವೆಲ್ಲರೂ ಸೇರಿ ಅಲ್ಲಿಗೆ ಹೋಗೋಣ ಅಂತ ಕಬೀರ್ಗೆ ಹೇಳುತ್ತಾಳೆ. ಆವಾಗ ಕಬೀರ್ ಬೇಡ ಅಂತ ಹೇಳಿದರೆ ಮಾಯಾ ನಿಶಾಗೆ ಸಾಥ್ ಕೊಟ್ಟು ಕಬೀರ್ನನ್ನು ಒಪ್ಪಿಸುತ್ತಾಳೆ. ಅದೇ ಸಮಯಕ್ಕೆ ಸೂರಜ್ ಕೂಡ ಅಲ್ಲಿಗೆ ಬರುತ್ತಾನೆ. ಆವಾಗ ನಿಶಾ, ಈ ಸಲ ನೀನು ಕೂಡ ನಮ್ಮ ಜೊತೆ ಪಿಕ್ನಿಕ್ಗೆ ಬರಬೇಕು ಅಂತ ಸೂರಜ್ಗೆ ಹೇಳುತ್ತಾಳೆ. ಆವಾಗ ಸೂರಜ್ ಬೇಡ ಬಿಡು ಅಂತ ಹೇಳುತ್ತಾನೆ. ಆವಾಗ ಕಬೀರ್, ನೀನು ಬರುವ ಮುಂಚೆಯೇ ಇಲ್ಲಿ ಎಲ್ಲವೂ ತೀರ್ಮಾನವಾಗಿದೆ, ನೀನು ನಮ್ಮ ಜೊತೆ ಬರಲು ರೆಡಿಯಾಗು ಅಂತ ಸೂರಜ್ಗೆ ಹೇಳುತ್ತಾನೆ. ಆವಾಗ ಮಾಯಾ ಸೂರಜ್ಗೆ ಪರೋಟ ತಂದು ಕೊಟ್ಟರೆ ಸೂರಜ್ ಅವಳಿಗೆ ಥ್ಯಾಂಕ್ ಯು ಆಂಟಿ ಅಂತ ಹೇಳುತ್ತಾನೆ. ಆವಾಗ ಮಾಯಾ, ನನಗೆ ನೀನು ಆಂಟಿ ಅಂತ ಕರೆಯಬೇಡ, ಮಾಯಾ ಅಂತ ಕೂಗು ಅಂತ ಹೇಳುತ್ತಾ ನನಗೆ ಸ್ವಲ್ಪ ಬೇರೆ ಕೆಲಸವಿದೆ ಅಂತ ನಿಶಾಗೆ ಹೇಳಿ ನೇರವಾಗಿ ತನ್ನ ಲವ್ವರ್ ನಿರಂಜನ್ ಹತ್ರ ಹೋಗುತ್ತಾಳೆ. ಅವಾಗ ನಿರಂಜನ್, ನಮ್ಮ ಮದುವೆ ಯಾವಾಗ, ಕಾಲ ಇನ್ನೆಷ್ಟು ದೂರವಿದೆ ಅಂತ ಕೇಳುತ್ತಾನೆ. ಅವಾಗ ಮಾಯಾ, ಸದ್ಯದಲ್ಲೇ ನಾನು ಕಬೀರ್ನ ಎಲ್ಲ ಆಸ್ತಿಗೆ ಸಿಗ್ನೇಚರ್ ಮಾಡಿಸಿಕೊಳ್ಳುತ್ತೇನೆ, ಆಮೇಲೆ ನಾವಿಬ್ಬರು ಮದುವೆಯಾಗೋಣ ಅಂತ ಹೇಳಿ ಅವನಿಗೆ ಸ್ವರ್ಗ ಸುಖ ತೋರಿಸುತ್ತಾಳೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ಇನ್ನು ಈ ಕಡೆ ಮನೆಯಲ್ಲಿ ಯಾರೂ ಇಲ್ಲದನ್ನು ನೋಡಿದ ನಿಶಾ ಮನೆಗೆ ಕಳ್ಳ ನುಗ್ಗಿದ್ದಾನೆ ಅಂತ ಸುಳ್ಳು ಹೇಳಿ ಸೂರಜ್ನನ್ನು ಮನೆಗೆ ಕರೆಯಿಸಿ ಆತನೊಂದಿಗೆ ಸ್ವರ್ಗ ಸುಖ ಕಾಣುತ್ತಾಳೆ. ನಂತರ ಮರುದಿನ ನಿಶಾಳ ಬರ್ತ್ಡೇ ಇದ್ದು ಅವತ್ತಿನ ರಾತ್ರಿ 12 ಗಂಟೆಗೆ ಕಬೀರ್ ಹಾಗೂ ಮಾಯಾ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಬರ್ತ್ಡೇ ವಿಶ್ ಮಾಡುತ್ತಾರೆ. ಆವಾಗ ನಿಶಾ, ನಾವೆಲ್ಲರೂ ನಾಳೆ ಗ್ರ್ಯಾಂಡ್ ಪಾರ್ಟಿ ಮಾಡೋಣ ಅಂತ ಅವರಿಗೆ ಹೇಳಿದರೆ ಅದೇ ಸಮಯಕ್ಕೆ ಸೂರಜ್ ವಿಶ್ ಮಾಡಲು ನಿಶಾಗೆ ಕಾಲ್ ಮಾಡುತ್ತಾನೆ. ಆವಾಗ ನಿಶಾ ಆತನಿಗೆ ನಾಳೆಯ ಪಾರ್ಟಿಗೆ ಜಾಯಿನ್ ಆಗುವಂತೆ ಹೇಳುತ್ತಾಳೆ. ನಂತರ ಮರುದಿನ ಮಾಯಾ ನಿರಂಜನ್ನನ್ನು ಹೊರಗಡೆ ಭೇಟಿಯಾದರೆ ನಿರಂಜನ್ ಅವಳನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಾನೆ. ಆವಾಗ ಅದೆಲ್ಲವನ್ನು ನೋಡಿದ ಸೂರಜ್ಗೆ ಅವರ ಮೇಲೆ ಡೌಟ್ ಬರುತ್ತದೆ. ನಂತರ ನಿಶಾ, ಕಬೀರ್ ಹಾಗೂ ಸೂರಜ್ ಮಾಯಾಗೋಸ್ಕರ ನೈಟ್ ಮನೆಯಲ್ಲಿ ಕಾಯ್ದಿದ್ದರೆ ಮಾಯಾ ತುಂಬ ಲೇಟಾಗಿ ವಾಪಸ್ ಮನೆಗೆ ಬರುತ್ತಾಳೆ. ಆವಾಗ ಕಬೀರ್ ಎಲ್ಲಿಗೆ ಹೋಗಿದ್ದೆ ಅಂತ ಮಾಯಾಳನ್ನು ಕೇಳುತ್ತಾನೆ. ಆವಾಗ ಮಾಯಾ, ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ, ಅಲ್ಲಿಂದ ಬರುವಾಗ ನಿಶಾಗೆ ಬಟ್ಟೆ ತರುವಷ್ಟರಲ್ಲಿ ಲೇಟಾಗಿ ಹೋಯಿತು ಅಂತ ಹೇಳುತ್ತಾಳೆ. ನಂತರ ಕಬೀರ್, ನಿಶಾಳ ಬರ್ತ್ಡೇ ಗಿಫ್ಟ್ ಆಗಿ ನಿರಂಜನ್ ಜೊತೆ ನಿನಗೆ ಮದುವೆ ಮಾಡಿ ನನ್ನ ಇಡೀ ಆಸ್ತಿಯನ್ನೆಲ್ಲ ನಿಮ್ಮಿಬ್ಬರ ಹೆಸರಿಗೆ ಮಾಡುತ್ತೇನೆ ಅಂತ ನಿಶಾಗೆ ಹೇಳುತ್ತಾನೆ. ಆವಾಗ ನಿಶಾ ಹಾಗೂ ಸೂರಜ್ಗೆ ಖುಷಿಯಾದರೆ ಮಾಯಾಗೆ ಶಾಕ್ ಆಗಿ, ಯಾಕೋ ನನ್ನ ಆರೋಗ್ಯವೀಗ ಸರಿ ಇಲ್ಲ ಅಂತ ಹೇಳಿ ಹೊರಗಡೆ ಹೋಗಿ, ನಾನು ಈ ಆಸ್ತಿಗೋಸ್ಕರನೇ ಕಬೀರ್ನನ್ನು ಮದುವೆಯಾಗಿದ್ದು, ನಾನು ಈ ಆಸ್ತಿಯನ್ನು ಯಾರ ಪಾಲಿಗೆ ಹೋಗಲು ಬಿಡುವುದಿಲ್ಲ ಅಂತ ಅಂದುಕೊಳ್ಳುತ್ತಾಳೆ. ಮರುದಿನ ಸೂರಜ್, ನಿನ್ನೆ ಮಾಯಾ ಅವರು ಬೇರೆ ಯಾವುದೋ ಪುರುಷನ ಜೊತೆ ಓಡಾಡುತ್ತಿದ್ದರು ಅಂತ ನಿಶಾಗೆ ಹೇಳುತ್ತಾನೆ. ಆವಾಗ ನಿಶಾ, ಮಾಯಾ ಹಾಗೇನಿಲ್ಲ, ನಿನಗೆ ಏನಾದರೂ ಕನ್ಫ್ಯೂಸ್ ಆಗಿರಬೇಕು ಅಂತ ಹೇಳುತ್ತಾಳೆ. ನಂತರ ಮಾಯಾ ನಿರಂಜನ್ಗೆ ಕಾಲ್ ಮಾಡಿ, ನಮ್ಮ ಪ್ಲಾನ್ ಫೇಲ್ ಆಗಿದೆ, ನೀನು ಬೇಗನೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡು, ನಾನು ಆದಷ್ಟು ಬೇಗ ಹೇಗಾದರೂ ಮಾಡಿ ಕಬೀರ್ನ ಸಿಗ್ನೇಚರ್ ಮಾಡಿಸಿಕೊಳ್ಳುತ್ತೇನೆ ಅಂತ ಹೇಳುತ್ತಾಳೆ. ಆವಾಗ ನಿರಂಜನ್, ನಾನು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿದ್ದೇನೆ, ನಾಳೆ ಬಂದು ತೆಗೆದುಕೊಂಡು ಹೋಗು ಅಂತ ಹೇಳುತ್ತಾನೆ. ನಂತರ ಮಾಯಾ ನಿರಂಜನ್ ಹತ್ತಿರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ವಾಪಸ್ ಮನೆಗೆ ಬಂದು ಕಬೀರ್ನ ಬ್ಯಾಗ್ನಿಂದ ಆತನ ಸ್ಪೆಕ್ಟ್ ಬಚ್ಚಿಟ್ಟು ನಂತರ ಕಬೀರ್ ಹತ್ತಿರ ಹೋಗಿ, ನನಗೆ ಮನೆಯಲ್ಲಿ ಬೇಜಾರಾಗುತ್ತಿದೆ, ನಾನೊಂದು ಹೊಸ ಆಫೀಸ್ ಓಪನ್ ಮಾಡಲು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೇನೆ, ನೀವು ಅದರ ಮೇಲೆ ಸೈನ್ ಮಾಡಬೇಕಿತ್ತು ಅಂತ ಕೇಳುತ್ತಾಳೆ. ಆವಾಗ ಕಬೀರ್, ಈಗ ಬೇಡ, ನಾಳೆ ಮಾಡುತ್ತೇನೆ ಅಂತ ಹೇಳಿ ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಆವಾಗ ಮಾಯಾ, ನನಗೆ ನಿದ್ರೆ ಬರುತ್ತಿದೆ ಅಂತ ಹೇಳಿ ಮಲಗಿ ಬೆಳಗಾಗುತ್ತಲೇ ಕಬೀರ್ಗೆ ತನ್ನ ಫೈಲ್ಗೆ ಸೈನ್ ಮಾಡುವಂತೆ ಕೇಳುತ್ತಾಳೆ. ಆವಾಗ ಕಬೀರ್ ಮಾಯಾಗೆ ಸ್ಪೆಕ್ಟ್ ತಂದು ಕೊಡುವಂತೆ ಹೇಳುತ್ತಾನೆ. ಆವಾಗ ಮಾಯಾ, ಅದು ಎಲ್ಲಿಯೂ ಕಾಣುತ್ತಿಲ್ಲ, ನೀವು ಆಫೀಸ್ನಲ್ಲಿಯೇ ಬಿಟ್ಟು ಬಂದಿರಬೇಕು ಅಂತ ಹೇಳುತ್ತಾಳೆ. ಆವಾಗ ಕಬೀರ್ ಆ ಫೈಲ್ಗೆ ಸೈನ್ ಮಾಡಬೇಕು ಅನ್ನುವಷ್ಟರಲ್ಲಿ ಸೂರಜ್ ಅಲ್ಲಿಗೆ ಬಂದು ಆ ಫೈಲ್ ಮೇಲೆ ಟೀ ಬೀಳಿಸುತ್ತಾನೆ. ಆವಾಗ ಕಬೀರ್, ನಿನಗೇನು ಆಗಿಲ್ಲ ತಾನೆ ಅಂತ ಸೂರಜ್ನನ್ನು ಕೇಳಿದರೆ ಮಾಯೆಗೆ ಸೂರಜ್ ಮೇಲೆ ವಿಪರೀತ ಕೋಪ ಬಂದು ತನ್ನ ರೂಮಿಗೆ ಹೋಗಿ ತನ್ನ ಒಡವೆಗಳನ್ನೆಲ್ಲ ಸೂರಜ್ನ ಬ್ಯಾಗ್ನಲ್ಲಿ ಹಾಕಿದರೆ ಸೂರಜ್ಗೆ ಆ ವಿಷಯ ಗೊತ್ತಿಲ್ಲದೆ ವಾಪಸ್ ಹೊರಟು ನಿಲ್ಲುತ್ತಾನೆ. ಆವಾಗ ಅವನನ್ನು ತಡೆದ ಮಾಯಾ, ನನ್ನ ರೂಮಿನ ಬಲ್ಬ್ ಹೋಗಿದೆ, ಚೇಂಜ್ ಮಾಡುವುದಿತ್ತು ಅಂತ ಸೂರಜ್ನನ್ನು ಒಳಗಡೆ ಕರೆದುಕೊಂಡು ಹೋಗಿ, ಸೂರಜ್ ನನ್ನ ಮೇಲೆ ಬಲಾತ್ಕಾರ ಮಾಡುತ್ತಿದ್ದಾನೆ, ಕಾಪಾಡಿ ಕಾಪಾಡಿ ಅಂತ ಕೂಗಲು ಶುರು ಮಾಡುತ್ತಾಳೆ. ಆವಾಗ ಕಬೀರ್ ಹಾಗೂ ನಿಶಾ ಅಲ್ಲಿಗೆ ಓಡಿ ಬಂದರೆ ಮಾಯಾ, ಸೂರಜ್ ನನ್ನ ಒಡವೆಗಳನ್ನು ಕದ್ದು ನನ್ನ ಮೇಲೆಯೇ ಬಲಾತ್ಕಾರ ಮಾಡಲು ಬಂದಿದ್ದ, ಬೇಕಾದರೆ ಅವನ ಬ್ಯಾಗಿನಲ್ಲಿ ನನ್ನ ಒಡವೆಗಳಿವೆ, ಚೆಕ್ ಮಾಡಿ ಅಂತ ಕಬೀರ್ಗೆ ಹೇಳುತ್ತಾಳೆ. ಆವಾಗ ಸೂರಜ್ನ ಬ್ಯಾಗ್ನಲ್ಲಿ ಒಡವೆಗಳು ಸಿಕ್ಕರೆ ಕೋಪಗೊಂಡ ಕಬೀರ್, ನಾನಾಗೆಯೇ ನನ್ನ ಇಡೀ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಮಾಡಲು ಹೊರಟಿದ್ದೆಯಲ್ಲ, ಹೀಗೇಕೆ ಮಾಡಿದೆ ಅಂತ ಹೊಡೆದು ಮನೆಯಿಂದ ಆಚೆ ಹಾಕುತ್ತಾನೆ. ಆವಾಗ ನಿಶಾಗೆ ತುಂಬ ದುಃಖವಾದರೆ ಕೋಪಗೊಂಡ ಸೂರಜ್, ಮಾಯಾ ಹೀಗೇಕೆ ಮಾಡಿದಳು ಅಂತ ಕಂಡುಹಿಡಿಯಲೇಬೇಕು ಅಂತ ತೀರ್ಮಾನ ಮಾಡಿ ಮರುದಿನ ಮಾಯಾಳನ್ನು ಫಾಲೋ ಮಾಡುತ್ತಾ ನಿರಂಜನ ಮನೆಗೆ ಹೋಗುತ್ತಾನೆ. ಆವಾಗ ಮಾಯಾ, ಇವತ್ತು ನಾನು ಪ್ಲಾನ್ ಮಾಡಿ ಸೂರಜ್ನನ್ನು ಮನೆಯಿಂದ ಆಚೆ ಹಾಕಿಬಿಟ್ಟೆ ಅಂತ ನಿರಂಜನನ್ನು ತಬ್ಬಿಕೊಂಡು ಖುಷಿ ಪಡುತ್ತಿರುತ್ತಾಳೆ.
ಆವಾಗ ಅದನ್ನೆಲ್ಲ ನೋಡಿ ಶಾಕ್ ಆದಂತಹ ಸೂರಜ್ ಅವರ ರೂಮ್ ಒಳಗೆ ಹೋಗಿ ನಿಮ್ಮ ವಿಷಯ ಎಲ್ಲರಿಗೂ ತಿಳಿಸುತ್ತೇನೆ ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ಅವರಿಬ್ಬರು ಸೂರಜ್ನನ್ನು ಕೊಲೆ ಮಾಡಿ, ನಾನು ಕೇವಲ ಆಸ್ತಿಗಾಗಿ ಇಷ್ಟು ದಿನ ನಿನ್ನ ಜೊತೆಯಲ್ಲಿದ್ದೆ, ಆದರೆ ಮಾಯಾ ನನ್ನ ಸತ್ಯವನ್ನೆಲ್ಲ ಹೊರಗೆ ಹಾಕಿಬಿಟ್ಟಳು. ಹಾಗಾಗಿ ನಾನೀಗ ಎಲ್ಲರಿಂದ ದೂರ ಹೋಗುತ್ತಿದ್ದೇನೆ. ಇನ್ಮೇಲೆ ನನ್ನನ್ನು ಹುಡುಕುವ ಪ್ರಯತ್ನ ಮಾಡಬೇಡ ಅಂತ ಸೂರಜ್ ಲೆಟರ್ ಬರೆದ ಹಾಗೆ ನಿಶಾಗೆ ಸುಳ್ಳು ಲೆಟರ್ ಬರೆದು ಬಾಗಲಲ್ಲಿ ಹಾಕುತ್ತಾರೆ. ಅವಾಗ ಅದನ್ನು ನೋಡಿದ ನಿಶಾ ಮತ್ತಷ್ಟು ದುಃಖ ಪಡುತ್ತಿದ್ದರೆ ಮಾಯಾ ಅವಳನ್ನು ಸಮಾಧಾನ ಮಾಡುವ ಹಾಗೆ ಮಾಡುತ್ತಾ ಖುಷಿ ಪಡುತ್ತಾಳೆ. ನಂತರ ನಿಶಾ ಸೂರಜ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ಅವನು ಹೀಗೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಆ ಲೆಟರ್ನ ಹ್ಯಾಂಡ್ ರೈಟಿಂಗ್ ಮತ್ತೊಮ್ಮೆ ಚೆಕ್ ಮಾಡುತ್ತಾಳೆ. ಆದರೆ ಅಲ್ಲಿ ಬೇರೆಯವರ ಹ್ಯಾಂಡ್ ರೈಟಿಂಗ್ ಇದ್ದು ಅದೇ ಸಮಯಕ್ಕೆ ಮಾಯಾ ತುಂಬ ಚೆನ್ನಾಗಿ ರೆಡಿಯಾಗಿ ಮನೆಯಿಂದ ಆಚೆ ಹೋಗುತ್ತಾಳೆ. ಆವಾಗ ನಿಶಾಗೆ ಮಾಯಾಳ ಮೇಲೆ ಡೌಟ್ ಬಂದು ಅವಳನ್ನು ಫಾಲೋ ಮಾಡುತ್ತಾ ನಿರಂಜನ ಮನೆಗೆ ಹೋಗುತ್ತಾಳೆ. ಆವಾಗ ಮಾಯಾ, ನಾವೀಗ ನಮಗೆ ಅಡ್ಡಿಯಾದಂತಹ ಸೂರಜ್ನನ್ನು ಕೊಲೆ ಮಾಡಿಬಿಟ್ಟಿದ್ದೇವೆ, ಇನ್ನು ನಿಶಾ ಏನಾದರೂ ನಮಗೆ ಅಡ್ಡಿಯಾದರೆ ಅವಳನ್ನು ಕೂಡ ಮುಗಿಸಿ ಬಿಡೋಣ, ಆಮೇಲೆ ಇಡೀ ಆಸ್ತಿ ಎಲ್ಲ ನಮ್ಮದಾಗುತ್ತದೆ ಅಂತ ನಿರಂಜನ್ಗೆ ಹೇಳುತ್ತಿರುತ್ತಾಳೆ. ಅವಾಗ ಅದನ್ನೆಲ್ಲ ಕೇಳಿ ಶಾಕ್ ಆದಂತಹ ನಿಶಾ ಅಲ್ಲಿಯೇ ಲೊಕೇಶನ್ ಕಬೀರ್ಗೆ ಸೆಂಡ್ ಮಾಡಿದರೆ ಅವಳ ಫೋನ್ ರಿಂಗ್ ಆಗುತ್ತದೆ. ಆವಾಗ ನಿರಂಜನ್ ಹಾಗೂ ಮಾಯಾ ನಿಶಾಳನ್ನು ಕೂಡ ಹಿಡಿದು ಕೊಲೆ ಮಾಡಲು ನೋಡುತ್ತಾರೆ. ಅದೇ ಸಮಯಕ್ಕೆ ಪೊಲೀಸರೊಂದಿಗೆ ಅಲ್ಲಿಗೆ ಬಂದಂತಹ ಕಬೀರ್ ಮಾಯಾಳನ್ನು ಹೊಡೆಯುತ್ತಾನೆ. ಆವಾಗ ನಿಶಾ ಸೂರಜ್ನನ್ನು ಕೂಡ ಇವರೇ ಕೊಂದಿದ್ದಾರೆ ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಕೊನೆಗೆ ಪೊಲೀಸರು ನಿರಂಜನ್ ಹಾಗೂ ಮಾಯಾಳನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸೌತೇಲಿ ಮಾಯ್ ಎಂದು ಹುಡುಕಿ ನೋಡಬಹುದು.